टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂಥ ಬಿ.ವೈ. ವಿಜಯೇಂದ್ರ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ವಿ. ಸದಾನಂದ ಗೌಡ್ರೆ, ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಚೆಲುವಾದಿ ನಾರಾಯಣಸ್ವಾಮಿ ಅವರೇ, ಸಂಸತ್ ಸದಸ್ಯರಾದಂಥ ಪಿ.ಸಿ. ಮೋಹನ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಿ.ಟಿ. ರವಿ ಅವರೇ, ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ಭಾರತಿ ಶೆಟ್ಟಿ ಅವರೇ, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಹರೀಶ್ ಅವರೇ, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾದಂಥ ಸಪ್ತಗಿರಿ ಗೌಡ್ರೆ, ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನಾ ದಿನದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತೇನೆ. ಏಕತೆಯೇ ನಮ್ಮ ಧ್ಯೇಯ, ಸಂಘಟನೆಯೇ ನಮ್ಮ ಧರ್ಮ, ದೇಶಭಕ್ತಿಯೇ ನಮ್ಮ ಆದರ್ಶ, ಸರ್ವರಿಗೂ ಸಮಪಾಲು ಸಾಮಾಜಿಕ ನ್ಯಾಯ, ಅಂತ್ಯೋದಯಕ್ಕಾಗಿ ಸತತ ಪ್ರಯತ್ನವೇ ನಮ್ಮ ಬದ್ಧತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿದೆ. ಈ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಿದ, ಸಂಘಟನೆಗಾಗಿ ದುಡಿದ ಎಲ್ಲ ಹಿರಿಯ ನಾಯಕರನ್ನ ನಾವು ಗೌರವದಿಂದ ಸ್ಮರಿಸೋಣ. 1951ರಲ್ಲಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಭಾರತೀಯ ಜನಸಂಘ 1977ರಲ್ಲಿ ಇನ್ನಿತರ ಪಕ್ಷಗಳಿಗೆ ಸೇರಿ ಜನತಾ ಪಾರ್ಟಿ ಆಯಿತು. 1980 ಏಪ್ರಿಲ್ 6ರಂದು ನಮ್ಮ ಹೆಮ್ಮೆಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನ್ಮ ತಾಳಿತು. ಪಕ್ಷದ ಸಂಸ್ಥಾಪನಾ ದಿನದ ಈ ಸಂದರ್ಭದಲ್ಲಿ ನಾವು ಬೆಳೆದ ಬಂದ ದಾರಿಯನ್ನ ಒಮ್ಮೆ ಅವಲೋಕಿಸೋಣ. ಆಗೆಲ್ಲ ಪಕ್ಷದ ಸಂಘಟನೆ ಅಂತಂದ್ರೆ ಎಲ್ಲವನ್ನ ಬೇರು ಮಟ್ಟದಿಂದ ಪ್ರಾರಂಭಿಸಬೇಕಾಗಿತ್ತು. ನಮಗೆ ವೇದಿಕೆ ಕಟ್ಟೋದಕ್ಕೆ ಜನ ಸಿಗ್ತಾ ಇರಲಿಲ್ಲ. ಒಂದೂರಿನಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂದ್ರೆ ಯಾವುದೇ ಸೌಕರ್ಯ ಇರಲಿಲ್ಲ. ಆರ್ಥಿಕ ಸ್ಥಿತಿ ಮೊದಲೇ ಇರಲಿಲ್ಲ. ವಾಜಪೇಯಿ, ಅದ್ವಾನಿ ಅಂತ ನಾಯಕರು ಪಕ್ಷದ ಸಿದ್ಧಾಂತ, ಬದ್ಧತೆ, ದೇಶ ಕಟ್ಟುವ ದೃಢ ಸಂಕಲ್ಪ, ಸತತ ಪರಿಶ್ರಮಗಳು ನಮ್ಮಲ್ಲಿತ್ತು. ಇಡೀ ದೇಶದಲ್ಲೇನೆ ಬೇಲಣ್ಣಕ್ಕೆಷ್ಟು ಸಂಸದರು, ಅಲ್ಲೊಬ್ಬ ಇಲ್ಲೊಬ್ಬ ಶಾಸಕರು ಆದರೂ ಅಂದಿನ ನಮ್ಮ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಎದೆಗೊಂದಿಲ್ಲ, ಧೃತಿಗೆಡಲಿಲ್ಲ. ಅಂತಹ ಸಂದರ್ಭದಲ್ಲಿ ಆದರಣೀಯ ವಾಜಪೇಯಿ ಅವರು ಹೇಳಿದ ಮಾತು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಸ್ಫೂರ್ತಿ. अंधेरा घटेगा, सूरज निकलेगा, ಕಮಲ್ ಕಿಲೇಗ. ಈ ಮಾತನ್ನ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು.